ಅವ್ರು ಗೆಲ್ಲಲಿ, ಆದರೆ ಒಳ್ಳೇದು ಮಾಡಬೇಕು. ಓಕೆ. ಇನ್ನೊಂದು ಬಡವ್ರಿಗೆ ಒಳ್ಳೇದು ಮಾಡಬೇಕು. ನೀವು ಚೆನ್ನಾಗಿದ್ರೆ ನಮ್ಗೆ ಒಳ್ಳೇದಾಗುತ್ತಾ? ನಮ್ಗೆ ಒಳ್ಳೇದಾಗಲ್ಲ. ಜನಗಳಿಗೆ ಒಳ್ಳೇದಾಗಬೇಕು. ಅದು ನಮ್ಮಂಗೆ ವಯಸ್ಸಾದವ್ರಿಗೆ ಒಳ್ಳೇದಾಗಬೇಕು. ಏನಂತೀರಾ? ಬರೀ ಹೆಣ್ಮಕ್ಳೇ ಅಂದರೆ ಆಗಲ್ಲ. ಕರೆಕ್ಟಾ? ಯಾವ ಥರ ಅಂತ? ಹಾಂ ಆ ಥರ. ಅಲ್ಲಲ್ಲ, ಹಾಂ. ನಿಮಗೆ ಏನು ಸಮಸ್ಯೆ ಆಯ್ತು ಅಂತ? ಏನು ಸಮಸ್ಯೆ? ಇರೋ ಸಮಸ್ಯೆನೇ ಹೇಳ್ತಾ ಇರೋದು. ನೋಡಿ, ಅವರು ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡಿದ್ರೆ ನಾವು ಒಳ್ಳೇದು ತಿಳ್ಕೊತೀವಿ. ಕೆಟ್ಟದ್ದು ಮಾಡಿದ್ರೆ ಏನು ಮಾಡ್ತೀರಾ? ಬೈತೀವಿ ಅಷ್ಟೇ. ಕರೆಕ್ಟಾ? ಹೌದು. ಹಾಂ, ಓಕೆ. ಹಾಂ. ಇನ್ನೊಂದು, ಚಿಕ್ಕ ಮಕ್ಕಳು ವಯಸ್ಸಾದವ್ರಿಗೆಲ್ಲ ಫ್ರೀ ಇಲ್ಲ. ಎಲ್ಲ ಹೆಂಗಸರು, ಕಾಲೇಜು ಹುಡುಗರು, ಚಿಕ್ಕ ಮಕ್ಕಳಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ. ನಮ್ಮ ವಯಸ್ಸಾದವ್ರಿಗೆ ಏನು ಮಾಡಿದ್ದಾರೆ? 65 ವಯಸ್ಸು ನನಗೆ ಏಜು. ಏನು ಒಂದು ಅರ್ಧ ಟಿಕೆಟ್ ಆದ್ರೆ ಫ್ರೀ ಕೊಡ್ಬೇಕು ತಾನೆ? ₹1 ಇಲ್ಲ. ನಾವು ಹೆಂಗೆ ಓಡಾಡೋದು? ನಾವು ಕೂಲಿ ಕೆಲಸ ಮಾಡೋರು. ನಾವೇನು ಸಾಹುಕಾರ ಇಲ್ಲ. ಸಾಹುಕಾರ ಆದರೆ ಪರವಾಗಿಲ್ಲ, ಕಾರಲ್ಲಿ ಓಡಾಡ್ಬೋದು. ಕರೆಕ್ಟಾ? ಓಕೆನಾ? ಹಾಂ, ಅದನ್ನು ಅವ್ರಿಗೆ ಹೇಳಿ, ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೇಳಿ. ರೇಟೆಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಅದ್ರ ಬಗ್ಗೆ ರೇಟೆಲ್ಲ ಜಾಸ್ತಿ ಆಗಿದೆ. ಡ್ರಿಂಕ್ಸು, ಆಮೇಲೆ ಕೂಲಿ ಕೆಲಸ ಮಾಡೋರು 200-300 ಕೂಲಿಗೆ ಹೋಗ್ತಾರೆ. ಅವ್ರು ಹೆಂಗೆ ಕುಡಿಯೋಂಗೆ ವಾಸ ಮಾಡೋದು, ಹೆಂಗೆ ಕುಡಿಯೋದು? ಸಾರಾಯಿ ಅಂಗಡಿ ಇತ್ತು, ಸಾರಾಯಿ ಅಂಗಡಿ ಎತ್ಬಿಟ್ರು. ಏನು ಇವಾಗ ನಾವು ಪರವಾಗಿಲ್ಲ. ನಾವು ಕಾರ್ಪೆಂಟ್ರ್ ಕೆಲಸ ಮಾಡ್ತೀವಿ, ₹1000 ದುಡಿತೀವಿ. 200-300 ಹೋದ್ರೆ ಪರವಾಗಿಲ್ಲ. ಕೂಲಿ ಕೆಲಸ ಮಾಡೋರು ಏನು ಮಾಡ್ತಾರೆ? ಅದನ್ನು ನೋಡಿ. ಅದು ಒಳ್ಳೇದು ಮಾಡೋಕ್ಕೆ ಹೇಳಿ. ಎಲ್ಲ ಡ್ರಿಂಕ್ಸ್ ಕಡಿಮೆ ಮಾಡೋಕ್ಕೆ ಹೇಳಿ. ಕರೆಕ್ಟಾ? ಓಕೆ.